ಇದು ಹೆಸರುಬೇಳೆ ಸಾಗು ಥರ ತವೇನೋ ಅನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಪೂರಿ ಸಾಗುಗೆಲ್ಲ. ಇದಕ್ಕೆ ಬೇಕಾಗಿರೋದು 2 ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಒಂದು 3 ಟೊಮೊಟೊ ಹಣ್ಣು ಸಣ್ಣದು, ಹಾಗೆ ಸ್ವಲ್ಪ ರುಚಿಗೆ ಕಾಯಿ, ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನು ಅರಿಶಿನ, 1 ಟೀ ಸ್ಪೂನು ಹಸಿಮೆಣಸಿನ ಪುಡಿ, ಹಾಗೆ ಮೇಯ್ನ್ ಬೇಕಾಗಿರೋದು ಹೆಸರುಬೇಳೆ. ಇದನ್ನು ಒಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಹೆಸರುಬೇಳೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದಕ್ಕೆ ತರಕಾರಿ ಅಗತ್ಯ ಇಲ್ಲ. ಇದೊಂದನ್ನೇ ಹಾಕ್ಕೊಂಡು ಮಾಡಿಕೊಂಡ್ರು ತುಂಬ ಟೇಸ್ಟಿಫುಲ್ಲಾಗಿ ತುಂಬ ರುಚಿಕರವಾಗಿರುತ್ತೆ. ನೋಡಿ, ಇಷ್ಟು ಹೊಂಬಣ್ಣ ಬಂದರೆ ಸಾಕು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದರ ಪಾತ್ರೆಗೆ ಕುಕ್ಕರ್ಗೆ ಎಣ್ಣೆ, ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹೆಚ್ಕೊಂಡಿರ್ತೀವಲ್ಲ ಅದು ಹಾಕ್ಕೊಂಡು ಹುರ್ಕೋಬೇಕು ಕೆಂಪಗಾಗುವಷ್ಟು. ನಂತರ ಹಾಗೆ ಅದಕ್ಕೆ ಟೊಮೊಟೊ ಹಣ್ಣು ಹೆಚ್ಕೊಂಡಿರೋದು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕು. ಸ್ವಲ್ಪ ಮೆತ್ತಗೆ ಹಾಕಬೇಕದು. ಅದಾದಮೇಲೆ ಅದಕ್ಕೆ ನಾವು ಇಟ್ಕೊಂಡಿರೋ ಅರಿಶಿನದ ಪುಡಿ ಮತ್ತು ಹಸಿಮೆಣಸಿನ್ಕಾಯಿ ಪುಡಿ ಎರಡನ್ನೂ ಹಾಕ್ಕೊಂಡು ಮತ್ತೆ ಅದನ್ನು ಕೈ ಆಡಬೇಕು ಚೆನ್ನಾಗೆ. ತಳ ಹತ್ತಬಾರ್ದು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರೆ ಚೆನ್ನಾಗಿರುತ್ತೆ, ತಳ ಹತ್ತಲ್ಲ. ಆಮೇಲೆ ಇದಕ್ಕೆ ಹದ ನೋಡಿಕೊಂಡು 1/4 ಚೊಂಬು ಇಲ್ಲ 1 ಚೊಂಬು ನೀರನ್ನು ಹಾಕಿದ್ರು ತಡೆಯುತ್ತೆ. ಪ್ರಮಾಣ ನೋಡ್ಕೊಂಡು ಹಾಕಿ, ಹಾಗೆ ರುಚಿಗೆ ಸಾಕಷ್ಟು ಉಪ್ಪು ಹಾಕಿ ಹುರಿದಿರೋ ಹೆಸರು ಬೇಳೆನೂ ಹಾಕ್ಬಿಟ್ಟು ನಂತರ ತುರಿದಿರೋ ಕಾಯಿ, ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಒಂದು ಸಲ ಕೈ ಆಡಿಬಿಟ್ಟು ಕುಕ್ಕರ್ನ ಮುಚ್ಚಿ ಅದಕ್ಕೆ ವಿಶಿಲ್ ಹಾಕಿ ಒಂದು 3 ವಿಶಿಲ್ ಉಡೀಲಿ. ನಂತರ ತೆಗೆದ್ರೆ ಈ ಥರ ಹದವಾದ ಗಟ್ಟಿಯಾಗಿ ತುಂಬ ರುಚಿಕರವಾದ ಸಾಗು ರೆಡಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಪೂರಿಗೆ, ಚಪಾತಿಗೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ತಿಂದು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.